ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಪೈನಾಪಲ್ ಜ್ಯೂಸು. ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪೈನಾಪಲ್ ಜ್ಯೂಸ್ ಅಂದ ತಕ್ಷಣ ಫಸ್ಟ್ ನಮಗೆ ಪೈನಾಪಲ್ ಹಣ್ಣು ಬೇಕಾಗುತ್ತೆ. ಮೀಡಿಯಮ್ ಸೈಜು ಒಂದು ಪೈನಾಪಲ್ ಹಣ್ಣನ್ನ ನೀಟಾಗೆಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಿ. ನೋಡಿ, ಈ ರೀತಿ ಚೆನ್ನಾಗಿ ಹಣ್ಣಾಗಿರಬೇಕು. ಜ್ಯೂಸ್ ಮಾಡೋದಕ್ಕೆಲ್ಲನ ಚೆನ್ನಾಗಿ ಹಣ್ಣಾಗಿದ್ರೆ ಮಾತ್ರ ಜ್ಯೂಸೂ ಚೆನ್ನಾಗಿರುತ್ತೆ ಮತ್ತು ಜ್ಯೂಸ್ದು ಕಲರೂ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ಲೈಟಾಗಿ ಚಿಪ್ಪೆ ತಗೊಳ್ಳೋಣ. ಇದು ಮುಳ್ಳು ಏನಿರುತ್ತೋ ಅದನ್ನ ಲೈಟಾಗಿ ತಗೊಳ್ಳೋಣ. ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತು ಹಣ್ಣೆಲ್ಲ ಈ ಕಡೆ ಬಂದುಬಿಡುತ್ತೆ. ಲೈಟಾಗಿ ಚಿಪ್ಪೆ ತಗೊಂಡು ನೋಡಿ ಈ ರೀತಿ ತಕ್ಕೋಬೇಕು. ಈಗ ಇದನ್ನ ಇನ್ನೊಂದ್ಸಲ ತೊಳ್ಕೊಂಡ್ಬಿಟ್ಟು ಪೀಸಸ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಹಣ್ಣಾಗಿದ್ರೆ ಮಾತ್ರ ಜ್ಯೂಸೂ ಚೆನ್ನಾಗಿರುತ್ತೆ ಮತ್ತು ಜ್ಯೂಸ್ ಕಲರನ್ನು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಸ್ವೀಟಾಗಿತ್ತು ಹಣ್ಣು. ಮಾತ್ರನ ಸಕ್ಕರೆ ಥರ ಇತ್ತು, ಸ್ವಲ್ಪನೂ ಹುಳಿ ಇರಲಿಲ್ಲ. ಚೆನ್ನಾಗಿತ್ತು ಹಣ್ಣು. ಇದನ್ನ ಪೈನಾಪಲ್ ಕಟ್ ಮಾಡ್ಬೇಕಾದ್ರೆ ತುಂಬ ಪೀಸಸ್ನ ತಿಂದೆ ಖಾಲಿ ಮಾಡಿಬಿಟ್ವಿ. ನೋಡಿ, ಒಂದು ಬೌಲ್ ಆಗುವಷ್ಟು ಹಣ್ಣು ತೊಗೊಂಡಿದ್ವಿ, ಪೈನಾಪಲ್ ಹಣ್ಣು. ಈಗ ಜ್ಯೂಸ್ ಮಾಡೋ ಜಾರಿಗೆ ಈ ಹಣ್ಣು ಹಾಕ್ಕೊಂಡು ಈ ಪೈನಾಪಲ್ ಜ್ಯೂಸ್ಗೆ ಮೇಯ್ನ್ ಟೇಸ್ಟ್ ಕೊಡೋದಂದರೆ ಬ್ಲ್ಯಾಕ್ ಸಾಲ್ಟು ಮತ್ತು ಈ ಪೆಪ್ಪರು ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ಮಾಮೂಲಿ ಅಡುಗೆಗೆ ಹಾಕ್ತೀವಲ್ವ ಉಪ್ಪನ್ನ, ಅದನ್ನೇ ಹಾಕ್ಕೊಳ್ಳಿ. ಒಂದು 4ರಿಂದ 5 ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎನೆನ್ಸ್ ಮಾಡುತ್ತೆ ಬ್ಲ್ಯಾಕ್ ಸಾಲ್ಟು ಮತ್ತು ಈ ಕಾಳುಮೆಣಸು. ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಬೇಸಿಗೆ ಇರೋದ್ರಿಂದ ಹೊಟ್ಟೆಯಲ್ಲಿ ಉರಿ ಆಗುತ್ತೆ. ಜಾಸ್ತಿನೂ ಹಾಕಿದರೆ ಸಾಕು. ಒಂದು 4ರಿಂದ 5 ಕಾಳುಮೆಣಸು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಇಲ್ಲ ಅಂದರೆ ಜೇನುತುಪ್ಪ ಬೇಕಾದರೂ ಹಾಕ್ಕೋಬೋದು, ಸಕ್ಕರೆ ಇಷ್ಟ ಇಲ್ಲ ಅನ್ನೋರು. ಈಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ನಮಗೆ ಜ್ಯೂಸ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಇವಾಗಲೇ ಹಾಕ್ಕೋಬೇಕು. ಜ್ಯೂಸ್ ರೆಡಿ ಆದಮೇಲೆ ನೀರು ಮಿಕ್ಸ್ ಮಾಡಿದರೆ ಚೆನ್ನಾಗಿರಲ್ಲ ಪೈನಾಪಲ್ ಜ್ಯೂಸು. ಹಂಗಾಗಿ ಈಗಲೇ ನಮ್ಗೆ ಎಷ್ಟು ಜ್ಯೂಸ್ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಜ್ಯೂಸು ರೆಡಿಯಾಗಿದೆ. ಅದಕ್ಕೆ ಜ್ಯೂಸ್ ಇರಬೇಕು. ಈಗ ಇದನ್ನ ಸೋಸ್ಕೊಳ್ಳೋಣ ಜ್ಯೂಸ್ ಸೋಸೋ ಜಾರದಲ್ಲಿ. ಈ ಜ್ಯೂಸ್ಗೆ ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಇಟ್ಕೊಂಡು ಕುಡಿಬೋದು. ಮಿನಿಮಮ್ ಅಂದರೂ 2ರಿಂದ 3 ದಿನಗಳ ಕಾಲ ಇಟ್ಕೊಂಡು ಕುಡಿಬೋದು. ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಐಸ್ ಕ್ಯೂಬು ಹಾಕ್ತಾಯಿಲ್ಲ ಮತ್ತು ಫ್ರಿಜ್ಜಲ್ಲೂ ಇಡ್ತಾಯಿಲ್ಲ, ಯಾಕಂದರೆ ನೈಟ್ ಮಾಡಿದ್ದೀನಿ. ಹಂಗಾಗಿ ನೈಟ್ ಟೈಮಲ್ಲಿ ಫ್ರಿಜ್ಜಲ್ಲಿ ಇರೋದ್ರಿಂದ ಗಂಟ್ಲಲ್ಲಿ ಕಡ್ತಾ ಬರುತ್ತೆ. ಹಂಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ಮಧ್ಯಾಹ್ನ ಏನಾದರೂ ಮಾಡ್ಕೊಂಡು ಕುಡಿತಾ ಇದ್ದೀರಂದರೆ ಆ ರೀತಿ ಮಾಡ್ಬೋದು. ಆಗಲೇ ಹೇಳ್ದಂಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಜ್ಯೂಸ್ ಮಾಡೋದ್ರಿಂದ ಜ್ಯೂಸಿನ ಟೇಸ್ಟು ತುಂಬಾ ಚೆನ್ನಾಗಿ ನೆನೆಸಾಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಜ್ಯೂಸ್ ಆಗಲಿ ಜ್ಯೂಸ್ ಕಲರೇ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಪೈನಾಪಲ್ಲಿಂದ ಯಾವ ರೀತಿ ಜ್ಯೂಸ್ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪವಗಡ ಕುಕಿಂಗ್ ಚಾನಲ್ ನನ್ನ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.